Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ಶಿವಪ್ಪ ಏನ್ ಹೇಳ್ತಾರೆ ನೋಡೋಣ. ಸಚ್ ಎ ಬ್ಯೂಟಿಫುಲ್ ಕಾರ್ಡ್ಸ್, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ತರ್ಸಕ್ ಮುಂಚೆ ಸ್ವಲ್ಪ ಅನುಮಾನ ಇತ್ತು ಹೇಗಿರುತ್ತೆ ಏನೋ ಅಂತ, ಬಟ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಆಂಜನೇಯ ಬಂದಿದ್ದಾರೆ. ಎಸ್, ಏರ್ ಫೋರ್ಸ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ, ನೆಗೆಟಿವಿಟಿ ಹಿಂಬಾಲಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಆತ್ಮನ ದೇಹದಿಂದ ತೆಗ್ದಿದ್ದು ತಪ್ಪಾಯ್ತು, ವಾಪಸ್ ಹಾಕಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಸಾಕಷ್ಟು ಜರ್ನಿನ, ಪ್ರಯಾಣನ ಹೇಳ್ತಾ ಇದೆ ಇಲ್ಲಿ. ಅನಿರೀಕ್ಷಿತವಾಗಿ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ. ಒಂದಷ್ಟು ಫಿಸಿಕಲಿ, ಸ್ಪಿರಿಚುವಲಿ ಏನೋ ಒಂದಷ್ಟು ವಿಚಾರಗಳಿದೆ. ಒಂದಷ್ಟು ಸುಳ್ಳುಗಳು ನಿಮ್ಮ ಮುಖದ ಮುಂದೆ ಬರೋದ್ರಲ್ಲಿ ಇದೆ. ಸುಳ್ಳು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರೋದ್ರಲ್ಲಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಒಳ್ಳೇದು ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಪವರ್ನ ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಅದರಲ್ಲಿ ನಮ್ಗೆ ನಷ್ಟ ಆಗೋದು. ಸೊ ಸಾಕಷ್ಟು ಆಶೀರ್ವಾದ ಪಡ್ಕೊಂಡ್ಮೇಲೆ ನಮ್ಗೆ ಆ ಒಂದು ಅಧಿಕಾರ ಅಥವಾ ಆ ಒಂದು ವಿದ್ಯೆ ಅಥವಾ ಆ ಒಂದು ಪವರ್ ಸಿಕ್ಕಿರುತ್ತೆ. ಅದನ್ನ ನಾವು ಹಾಳು ಮಾಡ್ಕೊಂಡ್ರೆ ಅಥವಾ ಅದನ್ನ ನಾವು ನಷ್ಟ ಮಾಡ್ಕೊಂಡ್ರೆ ನಮ್ಗೆ ನಾವೇ ಹಾನಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಮುಂದುವರೆದ್ರೆ ಸಕ್ಸಸ್ ಇದೆ, ಇಲ್ಲ ಅಂದ್ರೆ ಅಂತ ಸಕ್ಸಸ್ ಇಲ್ಲ ಅನ್ನುವಂಥದ್ದು ಇದೆ. ಫ್ಯೂಚರು ಸಕ್ಸಸ್ಫುಲ್ ಆಗಿ ಇರಬೇಕು ಅಂದ್ರೆ ಇವಾಗ ನೀವು ನಿಮ್ಮ ನಿರೀಕ್ಷೆಯ ಗಿಡಗಳಿಗೆ ಚೆನ್ನಾಗಿ ನೀರ್ ಹಾಕಿ ಬೆಳೆಸ್ಬೇಕು ಅನ್ನುವಂಥದ್ದು ಇದೆ. ಹೀಲಿಂಗ್ ಪವರ್ ಕೂಡ ಇದೆ. ಹಿಂಗೆ ಜಂಪ್ ಮಾಡಿ ಮುಂದಿನ ಜೀವನದ ಕಡೆ ಹೊರಟು ಬಿಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮುಂದಿನ ಈ ಒಂದು ಗ್ಯಾಪ್ ಏನಿದೆ, ಈ ಗ್ಯಾಪ್ ಖಂಡಿತವಾಗ್ಲೂ ಫಿಲ್ ಮಾಡೋದಕ್ಕಾಗೋದಿಲ್ಲ. ಬಟ್ ನೀವು ಅದನ್ನ ಪಾರ್ ಮಾಡಿಕೊಂಡು ಮುಂದುವರಿಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಅಗ್ನಿ ಅವಘಡಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಕೇದಾರನಾಥ್ ದರ್ಶನ ಕೂಡ ಮಾಡಕ್ಕೆ ಹೋಗುವಂಥದ್ದು ಕೂಡ ಇದೆ. ಕೆಲವರಿಗೆ ಕೇದಾರ್ನಾಥ್ ಅಲ್ಲಿ ವಾರ್ನಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಕೇದಾರ್ನಾಥಿಗೆ ಮತ್ತೆ ಅಪಾಯ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ತೊಂದರೆಗಳು ಆಗ್ಬಹುದು ಅಥವಾ ಮಳೆಯಿಂದ ಒಂದಷ್ಟು ತೊಂದರೆಗಳು ಆಗ್ಬಹುದು. ಫ್ಲೋಡ್ ಮುಂಚೆ ಬಂದಿತ್ತಲ್ಲ, ಆ ಥರ ಕೂಡ ಬರ್ಬಹುದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ಒಂದಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಯಾರೋ ಕೇದಾರ್ನಾಥಿಗೆ ಹೋಗಿ ತಮ್ಮ ಅಂತಿಮ ಕ್ಷಣನ ಕಳೀತಾರೆ, ಅಲ್ಲಿ ಕೇದಾರ್ನಾಥ್ಗೆ ಹೋಗಿ ಅವರು ಶಿವನಲ್ಲಿ ಐಕ್ಯ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೆವಿ ಎನರ್ಜಿ ಇದೆ ಇಲ್ಲಿ. ಸರಿಯಾದ ರೀತಿಯಲ್ಲಿ ಎಕ್ಸಸೈಸ್ ಮಾಡಿ ಲೈಫನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆದಿಶಕ್ತಿ ಇಲ್ಲಿ ತಾಯಿಗೆ ನಂಗೆ ಬರ್ತಿರೋ ಅಂತ ಎನರ್ಜಿ ಹೇಳ್ತೀನಿ. ಅಮ್ಮನಿಗೆ ತುಂಬಾ ಮಂತ್ರ ತಂತ್ರಗಳಿಂದ, ಬ್ಲ್ಯಾಕ್ ಮ್ಯಾಜಿಕ್ ಇಂದ ತೊಂದರೆ ಮಾಡಿದ್ದಾರೆ ದೇವಿ ಶಕ್ತಿಗೆ. ಅಮ್ಮ ತುಂಬಾ ಸುಸ್ತಾಗಿದ್ದಾಳೆ. ಸೊ ಶಿವಪ್ಪ ವಿಲ್ ಟೇಕ್ ಕೇರ್ ಅಮ್ಮ ಅಂತ ಇದೆ ಇಲ್ಲಿ. ಸೊ ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಅವರು ಕೂಡ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಭೇಟಿ ಆಗ್ತೀರಾ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದನ ತಗೊಂಡು ಹೊಸ ಶುರುನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಇನ್ನೊಬ್ಬರನ್ನ ಕದ್ದಿ ಬದುಕಿ ಏನೂ ಸುಖ ಇಲ್ಲ.
ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನನ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬದುಕೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮ ಶತ್ರುಗಳು ನಿಮ್ಮ ಯೋಗ್ಯತೆ ತರ ನಿಮ್ಮ ತರ ಬದುಕುವಂತ ಪ್ರಯತ್ನನ ಮಾಡ್ತಿದ್ದಾರೆ. ನಿಮ್ಮದೆಲ್ಲವನ್ನು ಕೂಡ ಕಿತ್ಕೊಳ್ಳುವಂತ ಪ್ರಯತ್ನ ಇದಕ್ ಮುಂಚೆನೂ ಮಾಡಿದ್ರು, ಈಗೂ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡೋ ಉದ್ದೇಶದಲ್ಲಿ ಇದ್ದಾರೆ. ಬಟ್ ಕರ್ಮ ಅವರಿಗೆ ಯಾವತ್ತೂ ಬಿಡೋದಿಲ್ಲ. ಸೊ ಅವರಿಗೆ ಅವ್ರ ಕರ್ಮ ಏನು ಅನ್ನೋದು ತೋರಿಸ್ತೀನಿ ಅನ್ನುವಂಥದ್ದು ಇಲ್ಲಿ ಕರ್ಮ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ದುರಭ್ಯಾಸಗಳಿಂದ ನಿಮ್ಮ ಜೀವನ ಹೋಗೋ ಬರೋ ಜೀವ ಆಗತ್ತೆ. ನಿಮ್ಮ ಕುಡಿತ, ನಿಮ್ಮ ದುರಭ್ಯಾಸಗಳು ನಿಮ್ಮನ್ನ ಹಾಸ್ಪಿಟಲೈಸ್ ಆಗೋ ಹಾಗೆ ಮಾಡುತ್ತೆ. ಕೆಲವರು ಕೈ ಮೀರಿ ಹೋಗುತ್ತೆ ಸಮಯ ಸಂದರ್ಭಗಳು. ಸೊ ನಿಮ್ಮ ಜೀವನಕ್ಕೆ ನೀವೇ ಹೊಣೆಗಾರಿಕೆಗಳು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ದುರಭ್ಯಾಸಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯೋಗನ ಮಾಡಿ, ಧ್ಯಾನನ ಮಾಡಿ ನಿಮ್ಮ ಜೀವನನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೀವನನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯ ಒಂದಷ್ಟು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಒಳ್ಳೆ ವ್ಯಕ್ತಿಗಳಾಗಿ ಬದಲಾಗಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಟು ಅಚೀವ್, ವಾಟ್ ಯು ವಾಂಟ್ ಟು ನೋ ಎಲ್ಲವೂ ಕೂಡ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ, ಖುಷಿಯಾಗಿ ಇರಿ. ಯಾರ ಜೀವನನ ಒಂಟಿಯಾಗಿ ಕಳೆಯೋ ಹಾಗೆ ಮಾಡಿದ್ರೋ, ಯಾರ ಜೀವನದಿಂದ ಎಲ್ಲವನ್ನು ಕಿತ್ಕೊಂಡ್ರೋ ಕರ್ಮ ಬಂದು ಉತ್ತರ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಚಿಂತೆ ಮಾಡಬೇಡಿ. ಕರ್ಮ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮ ಶತ್ರುಗಳು ನಿಮ್ಗೆ ಏನ್ ಮಾಡಿದಾರೋ ಎಲ್ಲ ಅವರಿಗೆ ರಿಟರ್ನ್ ಆಗುತ್ತೆ. ಓಂ ನಮಃ ಶಿವಾಯ ಅಲ್ಲ, ಆಂ ನಮಃ ಶಿವಾಯನ ಹೇಳ್ತಾ ಇರಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ. ಡೈಲಿ ಶಂಭು ಅನ್ನುವಂಥ ಮೆಡಿಟೇಷನ್, ಒಂದು ಮಾಲೆ ಜಪಾನ ಮಾಡಿ. ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.